KR ಮಾರುಕಟ್ಟೆ ಬೆಂಗಳೂರು ವಿಕ್ಟೋರಿಯಾ ಹಾಸ್ಪಿಟ್ಲ್ ಹತ್ರ ಐತಲ್ಲ KR ಮಾರುಕಟ್ಟೆ. ಇವತ್ತು ಭಾನುವಾರ ಫುಲ್ ಬ್ಯುಸಿ ಅಂದರೆ ಬ್ಯುಸಿ, ಟ್ರಾಫಿಕ್ ಜಾಮು ನೋಡಿ. ಬಸ್ಸೇ ಮುಂದೆ ಮೂವ್ ಆಗ್ತಾ ಇಲ್ಲ, ಎಷ್ಟು ಬ್ಯುಸಿ ಇದೆ ಅಂದರೆ. 6:30 ಈ KR ಮಾರ್ಕೆಟಿಗೆ ಬಂದು ಬಸ್ಸು ನ್ಯಾಷನಲ್ ಕಾಲೇಜಿಂದ ಇಲ್ಲಿಗೆ ಅರ್ಧ ಗಂಟೆ ಆಯಿತು, ಮೂವ್ ಆಗ್ತಾನೇ ಇದೆ. ಆಗ್ತಾನೆ ಇಲ್ಲ ಈ ಜನನು. ಬಸ್ಸೇ ಮುಂದಕ್ಕೆ ಹೋಗ್ತಾ ಇಲ್ಲ, ಬಸ್ಸವ್ರು ಬೇರೆ ದಬಾಯಿಸ್ಕೊಂಡು ಮುಂದಕ್ಕೆ ಹೋಗ್ತಾ ಇಲ್ಲ. ಆಮೇನಾದರೂ ಸ್ಪೀಡಾಗಿ ಹೋಗುತ್ತೆ, ಅದಕ್ಕಿಂತ ನಿಧಾನಕ್ಕೆ ಹೋಗ್ತಾವ್ರೆ. ಇಲ್ಲಿ ಯಾವ ಟ್ರಾಫಿಕ್ ಪೊಲೀಸ್ನವರು ಇಲ್ಲ, ಯಾರೂ ಇಲ್ಲ. ಸುಮ್ಮನೆ ರಾತ್ರಿ ಜನನೂ ನುಗ್ತಾರೆ, ವೆಹಿಕಲ್ಗಳು ನುಗ್ತವೆ. ದಾಟಕ್ಕಾಗ್ತಾ ಇಲ್ಲ, ರೋಡೇ ದಾಟಕ್ಕಾಗ್ತಾ ಇಲ್ಲ. ಇವತ್ತು ಭಾನುವಾರ ಬೇರೆ ನೋಡಿ, ರೋಡಲ್ಲೆಲ್ಲ ಹಾಕೊಳ್ಳೋಕ್ಕೆ ಇಲ್ಲಿ ಬಿಟ್ಟು ವಾಹನಗಳು ಓಡಾಡ್ತಿದೆ. ನೋಡಿ ಅಲ್ಲಿದೆ ಜಾಗ ಹಾಕೊಳ್ಳೋದಕ್ಕೆ, ಇಲ್ಲಿ ರೋಡಲ್ಲಿ ಹಾಕೊಂಡು ಕೂತವ್ರೆ. ಪೊಲೀಸ್ನವರು ದುಡ್ಡು ಇಸ್ಕೊಂಡ್ಬಿಡ್ತಾರೆ, ಹಿಂಗೆ ರೋಡಲ್ಲಿ ಹಾಕೊಳಕ್ಕೆ ಬಿಟ್ಟವ್ರೆ. ಅಲ್ಲಿದೆ ಜಾಗ ಹಾಕ್ಕೊಳ್ಳೋದಕ್ಕೆ, ಅಲ್ಲಿ ಹೋಗ್ಬಿಟ್ಟು ಇಲ್ಲಿ ಬಸ್ ಓಡಾಡೋ ಕಡೆ ಹಾಕ್ಬಿಟ್ಟಿದ್ದಾರೆ. ಇಲ್ಲೆಲ್ಲ ಗಲೀಜು ಇರೋದೆಲ್ಲ ನೋಡಿದ್ರೆ ಇಲ್ಲಿ ತುಳಸಿ ಹೂವು ಎಲ್ಲ ಹಾಕೊಂಡು ಇದನ್ನು ತೊಗೊಂಡೋಗಿ ಇಷ್ಟು ಗಲೀಜಲ್ಲಿರೋದನ್ನ ಮಾರಿರೋ ತೊಗೊಂಡೋಗಿ ದೇವ್ರಿಗೆ ಹಾಕ್ತಾರ ಅನ್ನಿಸ್ತಿದೆ ನೋಡಿ. ಅಲ್ಲಿ ಗಲೀಜಿದೆ, ಇಲ್ಲಿ ತುಳಸಿ, ಇದನ್ನು ತಗೊಂಡೋಗಿ ಆ ಗಲೀಜಿದು ದೇವರು ಮುಡಿಸ್ತಾರ ಅನಿಸುತ್ತೆ. ಇದೆಲ್ಲ ತುಳಸಿ ಹಾರ. ಇಲ್ಲಿ ಬಂದು ಮಾರ್ಕೆಟ್ಗೆ ಈ ಗಲೀಜು ಇದು ಹೆಂಗೆ ಶಾಪಿಂಗ್ ಮಾಡ್ಕೊಂಡೋಗಿ ಮನೆಗೆ ತೊಗೊಂಡೋಗಿ ಇಟ್ಕೊಳ್ಳೋದು ಅನ್ನಿಸ್ತದೆ ನೋಡಿ. ಇಲ್ಲಿ ಹಿಂಗೆ ನೋಡಿ, ಇಲ್ಲೆಲ್ಲ ಹಿಂಗೆ ಹಾಕೊಂಡಿದ್ದಾರೆ. ಈ ಥರ ನೋಡಲ್ಲಿ ವಿಡಿಯೋ ಮಾಡ್ತಿರೋದಕ್ಕೆ ಹಿಂಗೆಲ್ಲ ಐತಲ್ಲ ಅಂತ ಆಫ್ ಮಾಡಿ ಅಂತ ಹೇಳ್ತಾವ್ರೆ. ಆಫ್ ಮಾಡಿ ಅಂತಿರೋದು ವಿಡಿಯೋನ ನೋಡಿ ಯಾವ ರೀತಿ ಐತೆ. ನೋಡಿ ಬಸ್ ಮೂವ್ಮೆಂಟೇ ಇಲ್ಲ. ಈ ಕಡೆಯಿಂದನೂ ನುಗ್ತವೆ, ಆ ಕಡೆಯಿಂದನೂ ನುಗ್ತವೆ. ಅಲ್ಲ ಆ ಕಡೆಯಿಂದನೂ ಬಸ್ಗಳು ನುಗ್ತವೆ. ರೂಲ್ಸ್ ರೆಗ್ಯುಲೇಷನ್ ಏನೂ ಇಲ್ಲ, ಇಲ್ಲೇನು ಫಾಲೋ ಮಾಡೋದಿಲ್ಲ. ಬೆಳಗ್ಗೆನೇ ಹಿಂಗಾದರೆ ಇನ್ನು ಮಾಮೂಲಿ ಟೈಮಲ್ಲಿ ಇನ್ನು ಹಿಂಗೆ ಅಯ್ಯಪ್ಪ ನಿಂತಿರೋದು ನೋಡಿ. ಅಲ್ಲಿ ಬಸ್ಗಳು ಯಾವ ಸಿಗ್ನಲ್ಲೂ ಇಲ್ಲ, ಯಾವ ಟ್ರಾಫಿಕ್ ರೂಲ್ಸು ಇಲ್ಲ, ಏನೂ ಇಲ್ಲ. ಕೂತಿದ್ದು ಎಷ್ಟು ಗಲೀಜಂದರೆ ಭಗವಂತ. ನೋಡಿ ಆ ಕಡೆಯಿಂದನೂ ನುಗ್ತಾರೆ ಅದು ಬಸ್. ಏನಾದರೂ ಬಸ್ ಹೋಗೋಕ್ಕೆ ಜಾಗ ಇಲ್ಲ. ಅಲ್ಲೂ ಆ ಕಡೆ ಕಟ್ಟೊಡಿತಾರೆ, ಇಲ್ಲೂ ಬಸ್ ಸ್ಟ್ರೈಟ್ ಹೋಯ್ತದೆ. ಈ ಥರ ಮಾಡ್ತಾರೆ. ಮೇಂಟೈನ್ ಮಾಡೋದಿಲ್ಲ ಇಲ್ಲಿ ಮಾರ್ಕೆಟು. ಹೇಳ್ಕೊಳಕ್ಕೆ ದೊಡ್ಡದಾಗಿ ಏನು ಮನಸ್ಸು ಮಾಡಿ ಇಲ್ಲಿ ಸಾಮಾನು ತೊಗೊಂಡು ಹೋಗಿ ಬರ್ತಾರೋ ದೇವ್ರ ಬಂದು. ಆ ಕಡೆ ಬಸ್ಗಳೆಲ್ಲ ಕಟ್ಟೊಡಿತಾವೆ, ಇಲ್ಲಿ ನಮ್ಮ ಬಸ್ನವನಂತೂ ನಿಧಾನಕ್ಕೆ ಹೋಯ್ತಾ ಕೂತವ್ರೆ.
ದಬಾಯಿಸ್ಕೊಂಡು ಹೋಯ್ತಾ ಇಲ್ಲ, ಪೊಲೀಸ್ನವರು ಇಲ್ಲ, ಸಿಗ್ನಲ್ಲೂ ಇಲ್ಲ. ನೋಡಿ ಯಾವ ಬಸ್ಸಲ್ಲಿ ನೋಡಲಿ ಜನ ಜನ, ಬೆಳಗ್ಗೆನೆ ಭಾನುವಾರ ಜನ 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 ಜನ. ಇನ್ಯಾವ ಕಾಲು ಹೊರಡ್ತಾನೋ ಇಲ್ಲಿಂದ. ಗಲೀಜು ನೋಡಿ, ಗಲೀಜು ಹೆಂಗೈತೆ. ಮಾರ್ಕೆಟ್ ಅಂದರೆ ಕ್ಲೀನಾಗಿ ಇಡಬೇಕಲ್ವಾ, ಗಲೀಜು ನೋಡಿ. ಹಿಂಗೆ ರೋಡಲ್ಲೆಲ್ಲ ಹಾಕೊಳಕ್ಕೆ ಬಿಟ್ಟರೆ ವೆಹಿಕಲ್ಗಳು ಹೆಂಗೆ ಓಡಾಡೋದು? ರೋಡಲ್ಲೆಲ್ಲ ಹಿಂಗೆ ಹಾಕೊಂಡ್ಬಿಟ್ಟವ್ರಲ್ಲ. ಕರಿಬೇವಿನ ಸೊಪ್ಪು ಐತೆ, ಬಿಲ್ವ ಪತ್ರೆ ಐತೆ, ಅಶೋರು ಮೇಲೆ ಹೆಂಗೈತೆ ಉದ್ದಕ್ಕೂ ನೋಡಿ. ಇದು ಅಯ್ಯಪ್ಪ ಹೆಂಗೆ ಪರ್ಮಿಷನ್ ಕೊಟ್ಟಿದ್ದಾರೆ ಪೊಲೀಸ್ನವರು ಗೊತ್ತಿಲ್ಲ. ಇದು ಕ್ಯಾರ್ ಮಾರುಕಟ್ಟೆ ಪತ್ರ, ಬೆಂಗಳೂರಿನ ಕ್ಯಾರ್ ಮಾರುಕಟ್ಟೆ. ಇದಕ್ಕೆ ಕ್ಯಾರ್ ಮಾರ್ಕೆಟು ಅಂದರೆ ಒಂದು ಮಾರ್ಕೆಟೇ ಮಾಡಿ ಇರಬೇಕಪ್ಪ. ಫುಟ್ಪಾತ್ ಮೇಲೆ ಹಾಕೊಳ್ಳೋದು ಮಾರ್ಕೆಟಾ? ರೂಲ್ಸ್ ರೆಗ್ಯುಲೇಷನ್ ಬೇಡವಾ? ಫುಟ್ಪಾತ್ ಮೇಲೆ ಹಾಕೊಳ್ಳೋದನ್ನು ಕ್ಯಾರ್ ಮಾರ್ಕೆಟ್. ಎಲ್ಲ ಕಡೆ ಮಸೀದಿ ಐತೆ, ಎಲ್ಲೂ ಪರವಾಗಿಲ್ಲ. ಫುಟ್ಪಾತ್ ಮೇಲೆ ಹಾಕೊಂಡವ್ರು ಜನ ಓಡಾಡೋ ಕಡೆ ಫುಟ್ಪಾತ್ ಮೇಲೆ ಹಾಕೊಂಡ್ಬಿಟ್ಟು ಟ್ರಾಫಿಕ್ ಜಾಮ್ ಆಗ್ದಿರ ಇನ್ನೇನಾಗುತ್ತೆ? ಓಡಾಡೋದಕ್ಕೆ ಫುಟ್ಪಾತ್ ಅಂತ ಮಾಡಿರೋದು, ಆದರೆ ವ್ಯಾಪಾರಸ್ಥರಿಗೆ ಬಿಟ್ಟಿರೋದು. ಹಿಂಗೆ ಇಲ್ಲಿ ಫುಟ್ಪಾತ್ ಮೇಲೆ ಕಾಲ ಮಾಡೋಕ್ಕಾಗಲ್ಲ, ಹಂಗೆ ರಶ್ ಇದೆ. ಕಾಲ ಎಲ್ಲ ಫುಟ್ಪಾತ್ ಮೇಲೆ ಹಾಕಿದ್ದಾರೆ. ಹಿಂಗಾದರೆ ಹೆಂಗಪ್ಪ? ಇಲ್ಲಿ ಯಾವಾಗಲೂ ಹಂಗೆ 30 ವರ್ಷದಿಂದ ನೋಡ್ತೀನಿ ಹೀಗೆ ಕತೆ.